BJP ಕೇಂದ್ರದಲ್ಲಿ ಬಂದ ಮೇಲೆ ಎಲ್ಲೆಲ್ಲಿ ಅಪೋಸಿಷನ್ ಪಾರ್ಟಿ ಸರ್ಕಾರಗಳಿದ್ದಾವೆ ಎಲ್ಲ ರಾಜ್ಯಗಳಲ್ಲೂ ಇದೇ ಪರಿಪಾಠ ಆಗಿದೆ. ಪಂಜಾಬಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇದೆ, ತೆಲಂಗಾಣದಲ್ಲಿ ಹಿಂದೆ TRS ಇತ್ತು, ಇವತ್ತು ಕಾಂಗ್ರೆಸ್ ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ ತಗೊಳ್ಳಿ, ಜಾರ್ಖಂಡ್ ತಗೊಳ್ಳಿ, ತಮಿಳುನಾಡು, ಕೇರಳ. ಸೊ BJP ಬಂದ ಮೇಲೆ ಅವರು ಗವರ್ನರ್ ಕಚೇರಿಗಳನ್ನು ರಾಜಕೀಯಕ್ಕೆ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ವಾಡಿಕೆ ಆಗಿಬಿಟ್ಟಿದೆ. ಕರ್ನಾಟಕದಲ್ಲಿ ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಗವರ್ನರ್ ಅವ್ರದ್ದು ಏನು ಸದ್ದು ಸುದ್ದಿ ಇಲ್ಲ, ವಾಯ್ಸೇ ಇರಲಿಲ್ಲ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ, BJP ಅವರಿಗೆ ಅಧಿಕಾರಕ್ಕೆ ವಾಪಸ್ ಬರಬೇಕು. ಈಗ ರಾಜ್ಯಪಾಲರು ಸಡನ್ನಾಗಿ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಮಾನ್ಯ ರಾಜ್ಯಪಾಲ ಸಾಹೇಬರೇ, ತಾವು ಯಾಕೆ ಶಶಿಕಲಾ ಜೊಲ್ಲೆ ಹಾಗೂ ಶ್ರೀ ನಿರಾಣಿಯವರು ಹಾಗೂ ಶ್ರೀ ಜನಾರ್ದನ್ ರೆಡ್ಡಿಯವರು ಅವರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ನು ಲೋಕಾಯುಕ್ತದವರು ಕೇಳಿದ್ದಾರೆ, ಇದಕ್ಕೆ ಯಾಕೆ ತಾವು ಇಲ್ಲಿವರೆಗೂ ಪರ್ಮಿಷನ್ ಕೊಟ್ಟಿಲ್ಲ? ಈ ವ್ಯಕ್ತಿಗಳಿಗೆ ಯಾಕೆ ತಾವು ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ? ಓದಬೇಕಾ? ಓದಿ ಹೇಳ್ತೇನೆ ತಮಗೆ. ಜನಾರ್ದನ್ ರೆಡ್ಡಿಯವರ ಪ್ರಕರಣದಲ್ಲಿ ಆರೋಪಿತರು ಆದಾಯಕ್ಕಿಂತ 25% ಹೆಚ್ಚಿನ ಅಕ್ರಮ ಆಸ್ತಿ ಹೊಂದಿರುವುದು ತನಿಖೆಯಿಂದ ಸಾಬೀತಾಗಿರುವುದರಿಂದ ಆರೋಪಿತರನ್ನು ಶಿಕ್ಷಾರ್ಹ ಅಪರಾಧವಾಗಿರುವುದರಿಂದ ತನಿಖೆಯಿಂದ ದೃಢಪಟ್ಟಿರುತ್ತದೆ. ಹಾಗಾಗಿ ಅಭಿಯೋಜನಾ ಮಂಜೂರಾತಿ ಆದೇಶವನ್ನು ಮಂಜೂರು ಮಾಡುವಂತೆ ಈ ಮೂಲಕ ತಮ್ಮಲ್ಲಿ ಕೋರಿದೆ. ಯಾರು ಕೇಳಿರೋದು? ಕರ್ನಾಟಕ ಲೋಕಾಯುಕ್ತ. ಇನ್ನೂ ಬೇಕಾದರೆ ಓದಿ ಹೇಳ್ತೀನಿ, ಬೇರೆ ಪ್ರಕರಣಗಳು ಕೂಡ ಲೋಕಾಯುಕ್ತದವ್ರು ಕೇಳಿದರೆ ತಾವು ಪರ್ಮಿಷನ್ ಕೊಡದೆ ಕೂತಿದ್ದೀರಲ್ಲ, ಇದಕ್ಕೆ ಉತ್ತರ ಕೊಡಿ. ಕನ್ನಡಿಗರು ಉತ್ತರ ಕೇಳ್ತಾ ಇದ್ದಾರೆ ತಮ್ಮಿಂದ. ತಾವು ಇಲ್ಲಿ ಸಂವಿಧಾನ ಎತ್ತಿಡಿಯೋದಕ್ಕೆ ಬಂದಿದ್ದೀರಾ ಅಥವಾ ಸಂವಿಧಾನವನ್ನು ಗಾಳಿಗೆ ತೂರಿ ರಾಜಕೀಯ ಮಾಡೋಕ್ಕೆ ಬಂದಿದ್ದೀರಾ? ಇದಕ್ಕೆ ನೀವು ಕನ್ನಡಿಗರನ್ನು ತುಳಿದು ಡೆಲ್ಲಿ ಆಳ್ವಿಕೆಗೆ ತಕ್ಕ ಹಾಗೆ ಕೈಗೊಂಬೆಯಾಗಿ ಕೆಲಸ ಮಾಡಬೇಕು ಕನ್ನಡಿಗರು ಅಂತ ಹೇಳಿದರೆ ನಾವು ಒಪ್ಪೋದಿಲ್ಲ. ಕನ್ನಡಿಗರಿಂದ ಆಯ್ಕೆ ಆಗಿರುವ ಸರ್ಕಾರ ನಮ್ಮದು ಸ್ವಾಭಿಮಾನಿಗಳ ಸರ್ಕಾರ. ನೀವು ಈ ಥರ ಎಲ್ಲಿಂದನೋ ಡೆಲ್ಲಿಯ ದಬ್ಬಾಳಿಕೆಯನ್ನು ನಮ್ಮ ಮೇಲೆ ಮಾಡಿ ನಮ್ಮನ್ನು ಕೈಗೊಂಬೆಯಾಗಿ ಆ ಮಟ್ಟಕ್ಕೆ ಇಳಿಸೋದಕ್ಕೆ ನಾವು ಬಿಡೋದಿಲ್ಲ.